ಸಿನಿಮಾ ಅಂತ ರಿಯಲಿಸ್ಟಿಕ್ ಮಾಡೋರಪ್ಪ, ಸೂಪರ್ ಆಗೈತೆ. ಅದು ಏನಿದೆ ಕತೆ ಅದೇ ಸೇಮ್ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ಹಳೆ ಕತೆ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಮಾತ್ರ ಇವ್ರದ್ದು ವಟ ಪ್ರಶಾಂತ್ ಅವ್ರದ್ದು ಸೂಪರ್ ಆಗಿದೆ. ಆಮೇಲೆ ಅವ್ರ ಲೇಡೀಸ್ ಇದ್ದಿದ್ರಲ್ಲ, ಅವ್ರದ್ದಂತೂ ಸೂಪರ್ ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ. ಸಾಕಾಗಿದೆ ಸರ್, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟ್ ಅದು ಸೂಪರ್ ಕೊಟ್ಟಿದ್ದಾರೆ. ಸೂಪರ್ ಸೂಪರ್ ಗೌಡ್ರು ಸೂಪರ್ ಆಗೈತೆ. ತಾಯಿ ಸೆಂಟಿಮೆಂಟ್ ಮಾತ್ರ ಸೂಪರ್ ಆಗಿ ತೆಗ್ದಾರೆ. ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರವ್ರು ಜಸ್ಟಿಸ್ ಮಾಡಿದ್ದಾರೆ. ರಿಯಾಲಿಟಿ ಮೂವಿ ಅಂದರೆ ಹೀಗೆ ಇರುತ್ತೆ. ಸೊ ಅವ್ರ ಕ್ಯಾರೆಕ್ಟರ್ಗೆ ಅವ್ರು ಜಸ್ಟಿಸ್ ಮಾಡಿದ್ರು, ಚೆನ್ನಾಗಿ ಬಂದಿದ್ರು. ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡೋರು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ, ಮೂವಿನೇ ಚೆನ್ನಾಗಿದೆ. ಬಟ್ ಅಂದರೆ ರಿಯಾಲಿಟಿ ಇದೆ ಅದರಲ್ಲಿ, ಮೂವಿಲಿ ರಿಯಾಲಿಟಿ ಇದೆ. ಸೊ ಹಂಗಾಗಿ ತುಂಬ ಇಷ್ಟ ಆಯಿತು. ಇಷ್ಟ ಆಯ್ತು. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಚರಿತ್ರೆ ಒಂದು ಒಬ್ಬರಿಗೊಬ್ಬರು ದೇಶ ರಾಗಗಳು ಇಟ್ಕೊಂಡು ಏನು ಮಾಡ್ತಾರೆ. ಸೂಪರ್ ಆಗೈತೆ, ಒಳ್ಳೆ ಮೂವಿ ನೋಡ್ಬೋದು. ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಕತೆ. ಪಾರ್ಟ್ 2 ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಸೂಪರ್. 3 ವರ್ಷದ ಸಿನಿಮಾ. ಅಯ್ಯೋ ಸರ್, ಎಲ್ಲ ಚೆನ್ನಾಗಿದೆ ಸರ್. ಇನ್ನು ಸೆಕೆಂಡ್ ಪಾರ್ಟ್ ಇದೆ, ಅದು ನೋಡಿ ಇನ್ನೂ ಮಜವಾಗಿರುತ್ತೆ. ಸೂಪರ್. ವೇಟಿಂಗ್ ಫಾರ್ ಪಾರ್ಟ್ 2. ಚೆನ್ನಾಗಿದೆ. ಸೂಪರ್ ಆಗಿದೆ ಸಿನಿಮಾ. ಪಾಠಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಪ್ರಶಾಂತ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇತ್ತು, ಒಂದೇ ಮಾತಲ್ಲಿ ಹೇಳ್ತೀನಿ, ಚೆನ್ನಾಗಿತ್ತು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಚೆನ್ನಾಗಿದೆ. ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಮೂವಿ ಚೆನ್ನಾಗಿತ್ತು, ಮದರ್ ಸೆಂಟಿಮೆಂಟ್ ಇದೆ. ಎಲ್ಲ ಕ್ಯಾರೆಕ್ಟರ್ಸು ಅವ್ರವ್ರ ಕ್ಯಾರೆಕ್ಟರ್ ಕರೆಕ್ಟಾಗಿ ಜಸ್ಟಿಫೈ ಮಾಡಿದ್ದಾರೆ. ತಾತ ಮಾತ್ರ ಸೂಪರು. ರಿಲೀಸ್ ಆಗಿದೆ. ಶ್ರೀವತ್ಸ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಈ ಥರ ಒಂದು ಸಬ್ಜೆಕ್ಟು ಬೇಕಿತ್ತು ಸದ್ಯಕ್ಕೆ ನಮ್ಮ ಕರ್ನಾಟಕ ಜನತೆಗೆ. ಏಕೆಂತಂದರೆ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ನಿಜವಾದ ಸ್ಟೋರಿನ ಯಾವ ರೀತಿ ವಿಭಿನ್ನವಾಗಿ ತೋರಿಸ್ಬೋದು, ಆದರೆ ಅದನ್ನು ರಿಯಾಲಿಟಿನ ತೋರಿಸ್ಬೇಕನ್ನೋದು ಒಂದು ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅದ್ರ ಜೊತೆಗೆ ನನ್ನ ಸ್ನೇಹಿತ ಸುಬ್ಬು ಒಳ್ಳೆ ಒಂದು ಪಾತ್ರ ಮಾಡಿದ್ದಾನೆ. ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಪಾತ್ರ ಬಂದಿದೆ. ಸೊ ಇವನಿಗೆ ಪಾತ್ರ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಶ್ರೀವತ್ಸ ಅವರಿಗೆ. ಮತ್ತು ಇವನಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಹಾಗೆ ಇದರ ಮುಂದಿನ ಭಾಗ ಏನಿದೆ ಪಾರ್ಟ್ 2, ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅನ್ಕೋತೀನಿ. ನೋಡೋಣ. ಬಟ್ ಎಲ್ಲ ತುಂಬ ಪಾತ್ರಗಳೆಲ್ಲ ತುಂಬ ಏನು ಅನುಭವ ಇರೋವಂಥ ಪಾತ್ರಗಳಾಗಿ ಮಾಡಿದ್ದಾರೆ. ಅದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ಗೊತ್ತಿರೋಂಗೆ ಪ್ರಶಾಂತ್ ಮತ್ತು ನಮ್ಮ ಮುನಿ ಇಬ್ಬರೇ ಹಳೆಯ ಕಲಾವಿದರುಗಳು. ಆದರೆ ಇನ್ನೆಲ್ಲ ಹೊಸ ಕಲಾವಿದರುಗಳು. ಯಾರಲ್ಲೂ ಅದು ಹೊಸ ಕಲಾವಿದರು ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ಒಂದು ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿ ಪಾತ್ರನ ಶ್ರೀವತ್ಸ ಅವರು ಮೂಡಿಸಿದ್ದಾರೆ ಕೂಡ. ಸೊ ಕಡೆಗೆ ಏನು ಹೇಳಬೇಕು ಅಂತಂದರೆ ಆಲ್ ದ ಬೆಸ್ಟ್. ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ. ಹೌದೌದು, ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆನೇ ಇದೆ. ಆ್ಯಕ್ಚುಲಿ ಇದೊಂದು ಮೇಯ್ನ್ ಮೂವಿಯಲ್ಲಿ ಇದೊಂದು ಫಸ್ಟ್ ಆ್ಯಕ್ಟ್ ಮಾಡ್ತಾ ಇರೋದು. ಚಿಕ್ಕ ಪುಟ್ಟ ರೋಲ್ಗಳು ಮಾಡಿದ್ದೆ, ಕೊಡವ ಮೂವಿಯಲ್ಲೂ ಮಾಡಿದ್ದೆ. ಬಟ್ ಇದು ಒಂದು ಒಳ್ಳೆ ಅನುಭವ ಸಿಕ್ತು ನನಗೆ. ಶೂಟಿಂಗ್ ಮಾಡುವಾಗ ನಮ್ಗೆ ಅನಿಸ್ತಾ ಇರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ರವಿ ಶ್ರೀವತ್ಸ ಸರ್ ನಮ್ಮನ್ನ ಅಷ್ಟು ತಿದ್ದಿ ಇವತ್ತು ಪರದೆ ಮೇಲೆ ನೋಡಬೇಕಾದ್ರೆ ನಿಜವಾಗ್ಲೂ ರೋಮಾಂಚನ ಆಗ್ತಾ ಇದೆ. ನಾನೇ ಮಾಡಿದ ಅನ್ನಿಸುವಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ. ಅವರಿಗೆ ನನ್ನ ಧನ್ಯವಾದಗಳು. ಕಷ್ಟ ಇವತ್ತು ತೆರೆ ಮೇಲೆ ತೋರಿಸ್ತಾ ಇದೆ. ನಿಮ್ಮ ಶ್ರಮಕ್ಕೆ ಸಿಕ್ಕ ಫಲ ಏನು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಇನ್ನೂ ಲುಕಿಂಗ್ ಫಾರ್ವರ್ಡ್ ಬೇರೆ ಪಾತ್ರಗಳು ಮಾಡಬೇಕು ಅನ್ನೋಂಥ ಆಸೆಗಳಿದೆ. ನೋಡುವ.